ಶ್ರೀನಿವಾಸ. ಇವತ್ತು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಈ ಕೊರೋನಾದಂತಹ ಕೆಟ್ಟ ಸಾಂಕ್ರಾಮಿಕ ರೋಗಗಳಿಗೂ ಕೂಡ ಭಗವದ್ಗೀತೆಯಲ್ಲಿ ಪರಿಹಾರವನ್ನು ಕೊಟ್ಟಿದ್ದಾನೆ. ಬನ್ನಿ ಇವತ್ತು ನಾವು ಅದು ಏನಿದೆ ಅಂತ ನೋಡೋಣ. ಭಗವದ್ಗೀತೆಯ ಅಧ್ಯಾಯ 3:14 ಶ್ಲೋಕದ ವಿವರಣೆಯನ್ನು ಓದ್ತಾ ಹೋಗಿ ನಿಮಗೂ ಸಹ ಇದು ಖಂಡಿತ ಸಿಗುತ್ತೆ. ಓಕೆನಾ? ಇಲ್ಲಿ ನೀವು ಓದೋದ ಮೂಲಕ ತಿಳ್ಕೊಬೋದು. ಯಾರಿಗಾದ್ರೂ ಸಂದೇಹ ಇದ್ದರೆ ಎಲ್ಲಿಂದ ಹೇಳ್ತೀರಾ ಹಾಗೆ ಹೇಗೆ ಅಂತ ನಿಮಗೆ ಸಂದೇಹ ಇದ್ದರೆ ನೀವು ಭಗವದ್ಗೀತೆಯನ್ನು ಓದಿ 14ನೇ ಶ್ಲೋಕ ಅಧ್ಯಾಯ 3ರಲ್ಲಿ ನಿಮಗೆ ಸಿಗುತ್ತೆ 14ನೇ ಶ್ಲೋಕದ ವಿವರಣೆಯ ಮೂಲಕ. ಓಕೆನಾ? ಏನು ಹೇಳ್ತಾ ಇದ್ದಾನೆ ಅಂತ ಕೇಳಿದ್ರೆ, ನಾವು ಪ್ರತಿಯೊಂದು ದೇವರಿಗೂ ನೈವೇದ್ಯವನ್ನು ಇಡ್ತೀವಿ ಅಲ್ವಾ. ನೈವೇದ್ಯ ಇಟ್ಟಾಗ ಶ್ರೀಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ತೀವಿ ಅಲ್ವಾ. ಹಾಗೆ ಯಾಕೆ ನಾವು ಶ್ರೀಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ತೀವಿ ಅಂತ ತಗೊಂಡು ಈ ವಿಷಯದ ಮೂಲಕ ನಾವು ಯಾವ ರೀತಿ ರೋಗಗಳೆಲ್ಲ ಬರ್ದಿರೋ ಹಾಗೆ ನಮ್ಮನ್ನು ಸುರಕ್ಷಿತವಾಗಿ ಇಟ್ಕೊಳ್ಬಹುದು ಅಂತ ಇದರಲ್ಲಿ ಉತ್ತಮವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಬನ್ನಿ ನಾನು ಓದ್ತಾ ಹೋಗ್ತೀನಿ, ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಸುಲಭ ಇದೆ. ನಾನು ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನ ಪಡೋದು ಬೇಡ. ಯಾಕೆಂದರೆ ಕೆಲವೊಂದನ್ನು ಓದಿ ಹೀಗೆ ಅಂತ ಹೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ. ಇನ್ನು ಕೆಲವೊಂದು ಹಾಗೆ ಡೈರೆಕ್ಟಾಗಿ ಅರ್ಥ ಆದರೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ವಿವರಿಸೋದೇ ಬೇಡ, ಅಷ್ಟೊಂದು ಅರ್ಥಪೂರ್ಣವಾಗಿ ಇಲ್ಲಿ ಹೇಳಿದ್ದಾರೆ, ಎಲ್ಲರಿಗೂ ಅರ್ಥ ಆಗುತ್ತೆ. ಬನ್ನಿ ಇವಾಗ ನಾನು ಓದ್ತಾ ಹೋಗ್ತೀನಿ, ನೀವು ಕೇಳಿಸ್ಕೊಳ್ಳಿ. ವೇದಗಳು ನಿರ್ದೇಶಿಸುತ್ತವೆ, ಶ್ರೀಕೃಷ್ಣನನ್ನು ಅರ್ಚಿಸಿದಾಗ ಭಗವಂತನ ವಿವಿಧ ಅಂಗಾಂಗಗಳಾದ ದೇವತೆಗಳಿಗೆ ತಾನಾಗಿಯೇ ಅರ್ಚನೆಯಾಗುತ್ತದೆ. ಆದ್ದರಿಂದ ದೇವತೆಗಳನ್ನು ಪ್ರತ್ಯೇಕವಾಗಿ ಪೂಜೆ ಮಾಡುವ ಅಗತ್ಯವಿಲ್ಲ. ಈ ಕಾರಣಕ್ಕಾಗಿಯೇ ಕೃಷ್ಣ ಪ್ರಜ್ಞೆಯಲ್ಲಿರುವ ಭಗವದ್ಭಕ್ತರು ಆಹಾರವನ್ನು ಕೃಷ್ಣನಿಗೆ ಅರ್ಪಿಸಿ ತಾವು ತಿನ್ನುತ್ತಾರೆ. ಈ ಪ್ರಕ್ರಿಯೆಯು ದೇಹವನ್ನು ಆಧ್ಯಾತ್ಮಿಕವಾಗಿ ಪುಷ್ಟಿಗೊಳಿಸುತ್ತದೆ. ಇಂತಹ ಕರ್ಮವು ಹಿಂದಿನ ಪಾಪಕರ್ಮಗಳನ್ನು ದೇಹದಿಂದ ನಿವಾರಿಸುವುದು ಮಾತ್ರವಲ್ಲ, ದೇಹವು ಐಹಿಕ ಪ್ರಕೃತಿಯ ಎಲ್ಲ ಕಲ್ಮಶದ ಸೋಂಕಿನಿಂದ ರಕ್ಷಿತವಾಗುತ್ತದೆ. ಸಾಂಕ್ರಾಮಿಕ ರೋಗವು ತಲೆದೂರಿದಾಗ ಪೂತಿನಾಶಕ ಲಸಿಕೆಯು ಮನುಷ್ಯನನ್ನು ಅಂತಹ ರೋಗದ ಸೋಂಕಿನಿಂದ ಕಾಪಾಡುತ್ತದೆ. ಹಾಗೆಯೇ ವಿಷ್ಣುವಿಗೆ ನೈವೇದ್ಯ ಮಾಡಿ ಸ್ವೀಕರಿಸಿದ ಪ್ರಸಾದವು ಐಹಿಕ ಸೋಂಕಿನಿಂದ ನಮಗೆ ಸಾಕಷ್ಟು ರಕ್ಷಣೆಯನ್ನು ನೀಡುತ್ತದೆ. ಈ ರೂಢಿಯನ್ನು ಮಾಡಿಕೊಂಡವನು ಭಗವದ್ ಭಕ್ತನೆಂದು ಕರೆಯುತ್ತಾರೆ. ಅಂದರೆ ಈ ರೂಢಿಯನ್ನು ಮಾಡಿಕೊಂಡವರಿಗೆ ಭಗವದ್ ಭಕ್ತರು ಅಂತ ಹೇಳಿ ಕರೀತಾರಂತೆ. ಸೆಕೆಂಡ್ ನಾನು ಅಲ್ರಾಮ್ ಆಗ್ತಾ ಇದೆ. ಸೊ ನೋಡಿದ್ರಲ್ಲ ಯಾವ ರೀತಿ ಭಗವಂತನಿಗೆ ಅರ್ಚಿಸಿ ಅದನ್ನು ಸೇವನೆ ಮಾಡಿದ್ರೆ, ನಿತ್ಯ ಮಾಡಬೇಕು. ಇದು ಒಂದು ಬಾರಿ ಅಲ್ಲ, ನಿತ್ಯ ಮಾಡ್ತಾಯಿದ್ರೆ ಈ ಥರದ ಯಾವುದೇ ರೀತಿಯ ರೋಗಗಳು, ಸಾಂಕ್ರಾಮಿಕ ರೋಗಗಳು ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಒಂದಷ್ಟು ಆ ರೀತಿ ಆ ರೋಗ ಬಂದಿದೆ, ಈ ರೋಗ ಬಂದಿದೆ, ಯಾವುದ್ಯಾವುದೋ ಫೀವರ್ಗಳಿದೆ, ವೈರಲ್ ಫೀವರ್ಗಳಿದೆ, ಏನೇನೋ ಹೇಳ್ತಾರಲ್ವ. ಹೇಗೆ ನಮಗೆ ಕೊರೋನಾ ಬಂದಿದ್ದು ಅದೆಲ್ಲ. ಈಗ ನಾನು ಕೊರೋನಾದಲ್ಲಿ ನನ್ನ ಮೇಲೆ ನಡೆದಂಥ ಒಂದು ಸ್ಟೋರಿಯನ್ನು ಹೇಳ್ತೀನಿ, ಎಷ್ಟು ಚೆನ್ನಾಗಿದೆ ಅಂತ. ಒಂದು ಸೆಕೆಂಡು. ಇದರ ಮುಂದುವರೆದ ಭಾಗ ಏನಿದೆ ಅಂತ ಸ್ವಲ್ಪ ಓದ್ಬಿಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಕೃಷ್ಣನ ಪ್ರಸಾದವನ್ನು ಮಾತ್ರ ಸ್ವೀಕರಿಸುವ ಮನುಷ್ಯನು ಹಿಂದಿನ ಎಲ್ಲ ಐಹಿಕ ಸೋಂಕುಗಳನ್ನು ಪ್ರತಿರೋಧಿಸಬಲ್ಲ. ಅರ್ಥ ಆಯ್ತಾ? ಈ ಐಹಿಕ ಸೋಂಕುಗಳು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅಡ್ಡಿಗಳು. ಇದಕ್ಕೆ ಪ್ರತಿಯಾಗಿ ಹೀಗೆ ನಡೆದುಕೊಳ್ಳದೆ ಇರುವವನು ಪಾಪಕರ್ಮದ ಗಾತ್ರವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗುವನು. ಇದು ಎಲ್ಲ ಪಾಪಕರ್ಮಗಳ ಫಲವನ್ನು ಅನುಭವಿಸಲು ಮುಂದಿನ ಜನ್ಮದಲ್ಲಿ ಹಂದಿ ನಾಯಿಗಳ ಶರೀರವನ್ನು ಸಿದ್ಧಗೊಳಿಸುತ್ತದೆ. ನೋಡಿ, ಈ ರೀತಿ ಸೇವನೆ ಮಾಡೋದ್ರಿಂದ, ಯಾವುದನ್ನ ಅರ್ಚನೆ ಮಾಡ್ದಿರ ಸೇವನೆ ಮಾಡೋದ್ರಿಂದ, ನಾನು ಆ್ಯಕ್ಚುಲಿ ಭಗವದ್ಗೀತೆನ ಓದಿದ್ದೆ, ಆದರೆ ಈ ವಿಷಯಗಳೆಲ್ಲ ನೆನಪಿದೆ. ಆದರೆ ಇದನ್ನೆಲ್ಲ ಮಾಡಬಾರ್ದು ಅನ್ನೋದೆಲ್ಲ ಗೊತ್ತಿದೆ. ನಾನು ಅದೆಲ್ಲ ರೂಢಿನಲ್ಲಿ ಇಟ್ಕೊಂಡಿದ್ದೀನಿ ನಾನು 3 ವರ್ಷಗಳಿಂದ. ಆದರೆ ಈಗ ನನಗೆಲ್ಲ ಓದಿ ನಾನೇ ಶಾಕ್ ಆದೆ. ನೋಡಿ ಹೆಂಗಿದೆ, ಇದನ್ನೆಲ್ಲ ಮಾಡಿದೆ ಮಾಡಿ ನಮ್ಮ ಬಾಯಿ ರುಚಿಗೆ ನಮ್ಗೆ ಇಷ್ಟ ಆಗಿದ್ದೆಲ್ಲ ಮಾಡ್ಕೊಂಡು ತಿಂದರೆ ಈ ರೀತಿಯಾದ ಹಂದಿ ನಾಯಿಗಳಾಗಿ ಈ ರೀತಿ ದೇಹನ ನಾವು ಪಡ್ಕೊಳ್ಳೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿರ್ತೀವಿ ಅಂತ ಅರ್ಥ. ಮುಂದೆ ಅದನ್ನ ಪಡ್ಕೊಳ್ತೀವಿ ಅಂತ ಅರ್ಥ. ಸೊ ಕಲ್ಮಶಗಳ ಸೋಂಕಿನಿಂದ ಐಹಿಕ ಜಗತ್ತು ತುಂಬಿ ಹೋಗಿದೆ. ಭಗವಂತನ ಪ್ರಸಾದವನ್ನು ಸ್ವೀಕರಿಸಿ ಈ ಎಲ್ಲ ಸೋಂಕಿನ ಇಂದ ರಕ್ಷಣೆ ಪಡೆದವನು ರೋಗದ ದಾಳಿಯಿಂದ ತಪ್ಪಿ ಉಳಿಯುತ್ತಾನೆ. ಹೀಗೆ ಮಾಡದವನು ಸೋಂಕಿಗೆ ಗುರಿಯಾಗುತ್ತಾನೆ. ಇದರ ಆಧಾರದ ಮೇಲೆ ನಾನು ನಿಮಗೆ ನನ್ನ ಲೈಫಲ್ಲಿ ನಡೆದ, ಈ ಕೊರೋನಾ ಬಂದಿತ್ತಲ್ಲೋ ಅವಾಗ ನನ್ನ ಲೈಫಲ್ಲಿ ನಡೆದ ಒಂದು ಕಥೆಯನ್ನು ನಿಮಗೆ ಹೇಳ್ತೀನಿ. ತುಂಬ ಲಾಂಗ್ ಆಗುತ್ತೆ, ಸ್ವಲ್ಪ ಬೇಗನೆ ಹೇಳ್ತೀನಿ. ಥ್ಯಾಂಕ್ ಯು. ಶ್ರೀಕೃಷ್ಣ ಅರ್ಪಣಮಸ್ತು. ಅದೇನಂತ ಹೇಳಿದ್ರೆ,
ಈ ಕೊರೋನಾ ಬಂದಿತ್ತಲ್ವ ಆವಾಗ ನಾನು ಪ್ರೆಗ್ನೆಂಟ್ ಇರ್ತೀನಿ, ನನ್ನ ಮಗ ಕೂಡ ಚಿಕ್ಕವನಿರ್ತಾನೆ ಒಬ್ಬನು, ಮತ್ತು ಎರಡನೇ ಮಗುವಿಗೆ ಪ್ರೆಗ್ನೆಂಟ್ ಆಗಿರ್ತೀನಿ. ಸೊ ಅಂಥ ಟೈಮಲ್ಲಿ ನನಗೆ ನಮ್ಮ ಎಲ್ಲ ಕಡೆಯೂ ಕೊರೋನಾ ಬಂದಿರುತ್ತೆ. ಆದರೆ ನಾನು ಮಾತ್ರ ಎಷ್ಟೊತ್ತಿಗೂ ನನ್ನ ಮನಸ್ಸಿನಲ್ಲಿ ಅದೊಂದು ಇತ್ತು. ನಾನು 3 ವರ್ಷದಿಂದನೂ ನಾನು ಕೃಷ್ಣನ ಭಕ್ತೇನೆ. ಅದಕ್ಕೆ ಹಿಂದೆನೂ ನಾನು ಭಗವದ್ಗೀತೆನ ಓದಿದೆ. ಬಟ್ ನನ್ನ ಮನಸ್ಸಿಗೆ ಏನನ್ಸಿತ್ತು, ಭಗವದ್ಗೀತೆನೆಲ್ಲ ಓದಿದ್ದೆ ಅಲ್ಲ, ನನಗೆ ಅನ್ನಿಸ್ತಾ ಇತ್ತು ಏನೇ ನಡೆದ್ರು ಅದು ಕೃಷ್ಣನ ಇಚ್ಛೆಯಿಂದಲೇ ನಡೀತಾ ಇರುತ್ತಲ್ವ. ಸೊ ಇವಾಗ ಕೊರೋನಾ ಬಂದಿದೆ, ಅದು ಕೃಷ್ಣನ ಒಂದು ಇಚ್ಛೆಯಿಂದನೇ. ಓಕೆ, ಅದರಿಂದ ನಾನು ಅನ್ಕೋತಿದ್ದೆ ಈ ಕೊರೋನಾ ಬಂದಿದೆ, ನನಗೆ ಮಾತ್ರ ನನ್ನ ಮನಸ್ಸಲ್ಲಿ ಒಂದು ಆತ್ಮಸ್ಥೈರ್ಯ, ಅದು ನನಗೇನೂ ಆಗಲ್ಲ. ಕೃಷ್ಣ ಒಂದು ವೇಳೆ ನನ್ನನ್ನು ಕಾಪಾಡ್ಕೊಬೇಕು ಅಂತ ಇದ್ದರೆ ಆ ಸೋಂಕು ನನ್ನ ಹತ್ರ ತರೋದಿಲ್ಲ, ನನ್ನ ಮಕ್ಕಳ ಹತ್ರನೂ ತರೋದಿಲ್ಲ. ಬರೀ ನಾನು ಇದನ್ನು ಮಾತ್ರ ಅನ್ಕೋತಾ ಇದ್ದೆ. ಅವಾಗ ಎಲ್ಲ ಅಲ್ಲಿ ಹಾಗಾಯಿತು, ಇಲ್ಲಿ ಹಾಗಾಯಿತು, ಇಷ್ಟು ಜನ ಸತ್ತು, ಹತ್ತತ್ರ ಎಲ್ಲ ಯಾರ್ಯಾರೋ ಸಾಯ್ತಿದ್ದಾರೆ ಕೊರೋನಾದಿಂದ ಆದರೆ ನನಗೆ ಇಷ್ಟು ಭಯ ಆಗ್ತಾ ಇರಲಿಲ್ಲ. ಇಲ್ಲ, ನನಗೇನೂ ಆಗಲ್ಲ, ಕೃಷ್ಣ ಒಂದು ವೇಳೆ ಇದೇ ಮೂಲಕ ಸಾಯಿಸಬೇಕು ಅಂತಂದರೆ ಕರ್ಕೊಂಡು ಹೋಗ್ಬಿಡ್ತಾನೆ, ಇಲ್ಲ ಅಂದರೆ ಏನೂ ಆಗಲ್ಲ ಈ ಥರ ಯೋಚನೆ ನನಗೆ ಬರ್ತಾಯಿತ್ತು. ಹಾಗೆ ಆಯಿತು. ನಮ್ಮ ಮನೆಯಲ್ಲಿ ಇದ್ದವರೆಲ್ಲ ಕ್ವಾರಂಟೈನ್ ಅಂತೆ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತಾರೆ. ಅವ್ರಿಗೆ ಹೋಗಿ ನೋಡ್ಕೊಬರ್ತೀನಿ, ಅವ್ರು ಬೇಕಾಗಿದ್ದನ್ನು ಕೊಡ್ತೀನಿ, ಬರ್ತೀನಿ. ಒಂದು ಕೈಯಲ್ಲಿ ಮಗು ಇಟ್ಕೊಂಡು ಹೊಟ್ಟೆನಲ್ಲಿ ಇನ್ನೊಂದು ಮಗು ಇಟ್ಕೊಂಡು ಹೋಗ್ತೀನಿ, ಬರ್ತೀನಿ. ಆದರೆ ಅಷ್ಟೆಲ್ಲ ಓಡಾಡ್ತೀನಿ, ಅಷ್ಟೆಲ್ಲ ಮಾಡ್ತೀನಿ. ಒಂದು ಗಂಡನ ಮನೆಯಲ್ಲೂ ಅದೇ ಥರ ಎಲ್ಲರೂ ಕೊರೋನಾದಲ್ಲಿ ಮುಳುಗೋಗಿದ್ದಾರೆ, ಅವ್ರ ಮಧ್ಯದಲ್ಲಿ ಇದ್ದೀವಿ. ಮನೆಗೆ ಬಂದರೆ ಮನೆಯಲ್ಲೂ ಕೂಡ 2-3 ಜನ ಹಾಸ್ಪಿಟಲು ಕ್ವಾರಂಟೈನು. ಆದರೆ ಅವರ ಮಧ್ಯನೇ ಬದುಕ್ತಾ ಇದ್ದ ನಾನು, ಮತ್ತು ನನ್ನ ಹೊಟ್ಟೆಲಿದ್ದ ಮಗು, ಮತ್ತು ನನ್ನ ಪಕ್ಕದಲ್ಲಿದ್ದ ಇನ್ನೊಂದು ಮಗು. ಒಂದು ಜ್ವರ ಕೂಡ ಬಂದಿಲ್ಲ. ಇದು ಶ್ರೀ ಕೃಷ್ಣನ ಮೇಲೆ ಅನ್ನೋದು ಸತ್ಯ. ಒಂದು ಜ್ವರ ಕೂಡ ಬಂದಿಲ್ಲ ನಮಗೆ ಅಂಥ ಟೈಮಲ್ಲಿ. ಆ ಕೊರೋನಾ ಎಷ್ಟು ವರ್ಷ ಇತ್ತಲ್ಲ ಅಲ್ಲಿವರೆಗೂ ನಮಗೆ ಅಷ್ಟೊಂದು ಸುರಕ್ಷಿತವಾಗಿ ನೋಡ್ಕೊಂಡಿದ್ದ ಪರಮಾತ್ಮ. ನನಗೆ ತುಂಬ ಖುಷಿ ಆಗುತ್ತೆ. ನಾನು ಕೃಷ್ಣಂಗೆ ಅರ್ಪಿಸ್ತೀನಿ ಈ ನನ್ನ ಕಥೆಯನ್ನು. ನಾನು ತುಂಬ ಅಂದರೆ ನಾನು ಎಷ್ಟು ಅದೃಷ್ಟವಂತೆ ಅಂತ ನನಗೆ, ಯಾಕೆಂದರೆ ಎಲ್ಲರೂ ಎಷ್ಟು ನರಳಾಡಿ ಎಷ್ಟು ಇಂಜೆಕ್ಷನ್ ಅದು ಏನೇನೋ ಕೊರೋನಾದಲ್ಲಿ ಏನು ಹೇಳ್ತಾ ಇದ್ರು, ಅದನ್ನು ಏನೋ ಕೊಡ್ತಾಯಿದ್ರಲ್ಲ, ಅದಕ್ಕೆ ನಾನು ಬೇಡ ನನಗೆ ಯಾಕೆ ಇಂಜೆಕ್ಷನು ಬಂದೇ ಇಲ್ಲ, ಬರೋದಿಲ್ಲ ಅನ್ನೋ ನಂಬಿಕೆ ನನಗಿತ್ತು. ಕೊರೋನಾ ಬರೋದೇ ಇಲ್ಲ, ಯಾಕೆಂದರೆ ಕೃಷ್ಣ ಅದನ್ನು ನನಗೆ ಶಿಕ್ಷೆ ಕೊಡಬೇಕು, ಅದರಿಂದ ಆದರೆ ಖಂಡಿತ ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಅದು ಬಂದರೆ ನಾವು ಉಳಿಯಲ್ಲ. ಆದರೆ ಯಾಕೆಂದರೆ ನನಗೆ ಶಕ್ತಿ ಇಲ್ಲ, ಪ್ರೆಗ್ನೆಂಟ್, ನಾನು ಶಕ್ತಿನೇ ಇಲ್ಲ ಸಹಿಸ್ಕೊಳ್ಳೋಕ್ಕೆ. ಆಮೇಲೆ ನನಗೆ ಆ ಇಂಜೆಕ್ಷನ್ನ ತುಂಬ ಎಲ್ಲ ಸೇರಿ ಫೋರ್ಸ್ ಮಾಡಿ ಒಂದು ಇಂಜೆಕ್ಷನ್ನ ಕೊಡಿಸಿದ್ರು. ಅದನ್ನ ಇಂಜೆಕ್ಷನ್ ತಡ್ಕೊಳಕ್ಕಾಗಿರೋ ಅಷ್ಟು ಕಷ್ಟಪಟ್ಟಿದ್ದೆ, ಅದರಿಂದ ಜ್ವರ ಬಂದಿತ್ತು. ಬಿಟ್ಟರೆ ನನಗೆ ಒಂದು ಜ್ವರ ಇರಲಿ, ಏನೇನು ಕೊರೋನಾಯಿಂದ ಬಂದಿರಲಿಲ್ಲ ನನಗೆ. ಅಷ್ಟು ಚೆನ್ನಾಗಿ ನನ್ನನ್ನು ಕಾಪಾಡ್ಕೊಂಡಿದ್ದ ಕೃಷ್ಣ. ಅಂದರೆ ನಾನು ಅವನ ಮೇಲೆ ನಂಬಿಕೆನೇ ಇಟ್ಟಿದ್ದೆ ಅಷ್ಟೇ. ನಾನು ಆವಾಗ ಏನು ಜಪ ಮಾಡ್ತಾ ಇರಲಿಲ್ಲ, ಏನೇನೂ ಮಾಡ್ತಾ ಇರಲಿಲ್ಲ. 1-2 ಶ್ಲೋಕ ಹೇಳ್ತಿದ್ದೆ ಅವನೊಂದು, ಅಷ್ಟೇ ಬಿಟ್ಟರೆ ನಾನು ಏನೂ ಮಾಡ್ತಾ ಇರಲಿಲ್ಲ. ಆದರೆ ಅವನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನನ್ನನ್ನು ಕಾಪಾಡ್ಕೊಂಡಿದ್ದ. ಹೀಗೆ ಇಷ್ಟು ಶಕ್ತಿ ಭಗವದ್ಗೀತೆಯಲ್ಲಿ ಇದೆ. ಅವನನ್ನು ನಂಬಿದವ್ರಿಗೆ ಅವ್ನು ಹಾಗೇ ಕಾಪಾಡ್ಕೊಳ್ತಾನೆ. ಅವನು ನಮ್ಮದೇ ಇದ್ದವ್ರನ್ನ ಬಿಟ್ಬಿಡ್ತಾನೆ. ಬಿಟ್ಬಿಡ್ತಾನೆ. ಎಲ್ಲ ಬಂದಿರೋದನ್ನೆಲ್ಲ, ಇಲ್ಲಿ ಏನಿಲ್ಲ ಭೂಮಿ ಮೇಲೆ ಎಲ್ಲ ಕಷ್ಟನ ಅನುಭವಿಸೋದಕ್ಕೆ ಬಿಡ್ತಾನೆ. ಆದರೆ ಅವ್ನಿಗೆ ಯಾರು ಬೇಕೋ ಅವ್ರಿಗೆ ಸ್ವಲ್ಪ ಸಮಯ ಕಷ್ಟ ಕೊಡ್ತಾನೆ, ಆದರೆ ಪ್ರತಿ ಕ್ಷಣನೂ ರಕ್ಷಣೆ ಮಾಡ್ಕೋತಾನೆ ಇರ್ತಾನೆ. ಇದಂತೂ ಸತ್ಯ. ಸೊ ಈ ಕಥೆ ಆಗಿತ್ತು. ಸೊ ಇದು ನನಗೆ ಇವತ್ತು ಓದಿದಾಗ ನನಗೆ ಆ ಕಥೆ ನೆನಪಾಯಿತು. ಸೊ ಅದನ್ನು ನಿಮಗೆ ತಿಳಿಸೋಣ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್. ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನೊಂದು ಯಾವುದಾದ್ರೂ ಒಳ್ಳೆ ವಿಷಯ ಸಿಕ್ಕಿ ನಿಮಗೆ ತಿಳಿಸ್ಬೇಕು ಅನ್ಸುತ್ತೆ, ಖಂಡಿತ ವೀಡಿಯೋ ಮಾಡ್ತೀನಿ. ಎಷ್ಟೋ ದಿನಗಳ ನಂತರ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು ವೆರಿ ಮಚ್. ಆದರೆ ಭಗವದ್ಗೀತೆ ಮಾತ್ರ ನಾನು ಪ್ರತಿನಿತ್ಯ ಓದ್ತೀನಿ. ಯಾಕೆಂದರೆ ಭಗವದ್ಗೀತೆಯ ಒಂದು ಶ್ಲೋಕವನ್ನು ನಿತ್ಯ ಓದಿದ್ರೆ ನಾವು ನಿತ್ಯ ಹೋಗಿ ಗಂಗಾಜಲದಲ್ಲಿ ಸ್ನಾನ ಮಾಡಿ ಬಂದಷ್ಟು ಪುಣ್ಯ ಅಂತೆ. ಸೊ ಇವಾಗ ನನ್ನ ಸ್ನಾನ ಆಯಿತು, ಶ್ಲೋಕ ಹೇಳಿ ಪೂಜೆ ಮಾಡಿ ಇದು ಭಗವದ್ಗೀತೆನ ಓದೋದು ನಿತ್ಯ ಕರ್ಮ. ಇದನ್ನು ಒಂದು ಸಲ ಓದೋದು ಅಲ್ಲ, ನಿತ್ಯ ಓದಬೇಕು. ಸೊ ನಿತ್ಯ ಓದಿ ಇದರಿಂದ ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಯಾವುದಾದ್ರೂ ಕಷ್ಟದಲ್ಲಿ ದುಃಖದಲ್ಲಿದ್ದಾಗ ನಾನು ಹೀಗೆ ಎದೆಗೆ ಇಟ್ಕೊಂಡ್ರೆ ನನ್ನ ಕಷ್ಟನ ಆ ನೋವನ್ನೇ ಸೆಳ್ಕೊಂಡ್ಬಿಡ್ತಾನೆ. ನನ್ನ ಹೃದಯದಿಂದ ನೋವು ಹೊರಟೋಗುತ್ತೆ. ಅಷ್ಟೊಂದು ಪವಾಡ ಮಾಡ್ತಾ ಇದ್ದ ನನ್ನ ಭಗವದ್ಗೀತೆ. ಇದೆಲ್ಲ ಏನು ಅಂತ ಕೇಳಬೇಡಿ. ನನಗೆ ಎಲ್ಲೆಲ್ಲಿ ಯಾವುದಾದ್ರು ಒಳ್ಳೊಳ್ಳೆ ಏನು ವಿಷಯಗಳಿರುತ್ತೆ ಅಲ್ಲಿ ಈ ಥರ ಹಾಕಿಟ್ಟಿರ್ತೀನಿ. ಯಾವಾಗ ಬೇಕು ಆವಾಗ ನಾನು ಅದನ್ನ ತೆಗೆದು ವೀಡಿಯೋ ಮಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಬಾಯ್.